ಓವರ್ ಕಾನ್ಫಿಡೆಂಟಲ್ಲಿ ಬಸ್ಸೇ ಮಿಸ್ ಮಾಡಿಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿನಿ ಬ್ಲಾಗ್. ಮಾರ್ನಿಂಗ್ ಬೆಳಗ್ಗೆ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಮತ್ತು ಆಮ್ಲ ಜ್ಯೂಸ್ ಹಾಕೊಂಡು ಕುಡಿದೆ. ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾಯಿದ್ದೆ. ಆ ಕಲ್ಲಂಗಡಿ ಹಣ್ಣಿಗೆ ನಾವೇ ಬ್ಲಡ್ ಕೊಡುತ್ತಾರೆ ಇತ್ತು, ಕಲರ್ ಏನೂ ಇರಲಿಲ್ಲ. ಹಾಗಾಗಿ ಟಿಫನ್ಗೆ ನಾನು ಜ್ಯೂಸ್ ಮಾಡಿಕೊಂಡೆ. ಟೇಸ್ಟ್ ಎಲ್ಲ ಹಾಗೆ ತಿಂದರೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿ ಫ್ರಿಜ್ಜಲ್ಲಿಟ್ಟೆ. ಆಲ್ರೆಡಿ ಲೇಟ್ ಆಗಿತ್ತು, ಹಂಗಾಗಿ ನಾನು ಬೇಗ ಟಿಫನ್ ಮಾಡಿಕೊಂಡು ಹೊರಟೆ ಮನೆಯಿಂದ. ನಮ್ಮಮ್ಮನಿಗೆ ಬಾಯ್ ಹೇಳಿ ತೇಜು ಇನ್ನು ಮಲಗಿದ್ದ, ಹಂಗಾಗಿ ಬೇಗ ಹೊರಟೆ. ಅವನಂತೆ ಎದ್ರೆ ನನಗೆ ಹೋಗೋದಕ್ಕೆ ಬಿಡೋಲ್ಲ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಒಂದು ಬಸ್ ಇತ್ತು, ಅದು ಫುಲ್ಲಾಗಿ ಹೋಗಿತ್ತು. ಇನ್ನೊಂದು ಬರ್ತನ್ನೋ ಓವರ್ ಕಾನ್ಫಿಡೆಂಟಲ್ಲಿ ಆ ಬಸ್ಸು ಬಿಟ್ಬಿಟ್ಟೆ. ಬಸ್ ಅಂತೂ ಸಿಕ್ತು. ಡೈಲಿ ನಾನು ಹನುಮಾನ್ ಚಾಲೀಸ್ ಓದ್ತೀನಿ, ಬಟ್ ಇವತ್ತು ಲೇಟ್ ಆಗಿದ್ದರಿಂದ ನಾನು ಓದೋಕ್ಕಾಗಲಿಲ್ಲ. ಹನುಮಾನ್ ಚಾಲೀಸ್ ಕೇಳ್ಕೊಳೋದೆ ಏನೋ ಒಂಥರ ಪಾಸಿಟಿವ್ ವೈಬ್ ಅನಿಸುತ್ತೆ. ಹಂಗಾಗಿ ಫೈನಲಿ ಆಫೀಸಿಗೆ ರೀಚ್ ಆದೆ. ನಮ್ಮ ಆಫೀಸಲ್ಲಿ ಫೋನ್ ಅಲೋ ಇಲ್ಲ, ಹಂಗಾಗಿ ನಾವು ಒಳಗೇ ಇಟ್ಟೋಗ್ಬೇಕು ಲಾಕರಲ್ಲಿ. ಮಧ್ಯಾಹ್ನ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದರು, ಊಟದ ಬ್ರೇಕಲ್ಲಿ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಫೀಸಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಹೊರಟೆ. ನಮ್ಮ ಬೆಂಗಳೂರಲ್ಲಿ ಪಿಂಕ್ ಕಲರ್ ಫ್ಲವರ್ ಆದರೆ ನಮ್ಮ ಶಿವಮೊಗ್ಗದಲ್ಲಿ ಪರ್ಪಲ್ ಕಲರ್ ಫ್ಲವರು ನೋಡೋಕೆ ಒಂಥರ ಚೆನ್ನಾಗಿತ್ತು. ಇವತ್ತು ಆಲ್ರೆಡಿ 6 ಗಂಟೆ ರೇಂಜಿಗೆ ಕತ್ಲಾಗಿ ಹೋಗಿತ್ತು ಮಳೆ ಬಂದಿದ್ದರಿಂದ. ಫೈನಲಿ ಮನೆಗೆ ಬಂದೆ. ನಮ್ಮ ಪಾಪು ಬಿಟ್ಟೋಗಿದ್ದೆ ಅನ್ನೋ ಇದಕ್ಕೆ ಬಂದು ಹೊಡಿತಾ ಇದ್ದ ನನಗೆ. ಅಂತೂ ಮನೆ ಮಗಳು ಹಬ್ಬಕ್ಕೆ ಬಂದ್ಲು ಮನೆಗೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆ.